ದಿವ್ಯಾ ನಾನೇನೋ ಹೇಳಿದೆ, ಕೇಳಿಸ್ಲಿಲ್ವಾ? ನಾನು ತಿನ್ಬೇಕಾ ನಿನ್ನ ಮಾತು ಕೇಳಬೇಕಾ? ವಾಟ್ ಇಸ್ ದಿಸ್ ಡಿಯರ್? ತಿನ್ನೋದು ಬಾಯಿಂದ, ಕೇಳೋದು ಕಿವಿಯಿಂದ. ನೀನು ತಿನ್ನೋವಾಗಲೂ ನಾನು ಹೇಳೋದನ್ನು ಕೇಳಿಸ್ಕೋಬೋದಲ್ವಾ? ಸರಿ, ಅದೇನು ಅಂತ ಹೇಳು. ಐ ಲವ್ ಯು ದಿವ್ಯಾ. ಐ ಲವ್ ಯು ಬಾಲ. ಮನೆಯವರೆಲ್ಲರೂ ಸೇರಿ ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಾರೆ ಅಂದರೆ ನಾನು ಅಲ್ಲಿದ್ದರೆ ತೊಂದರೆ ಆಗ್ಬೋದು ಅಂತ ಎಲ್ರಿಗೂ ಅನಿಸಿರುತ್ತೆ. ಹಾಗಂತ ದಿವ್ಯಾಕನ ಎಂಗೇಜ್ಮೆಂಟ್ಗೆ ನೀನೇ ಆಗಲ್ವಾ ಸತ್ಯ? ಎಲ್ಲಿಗೆ ನಾವು ಹೋಗೋದ್ರಿಂದ ಒಳ್ಳೇದಾಗುತ್ತೋ ಅಲ್ಲಿಗೆ ನಾವು ಎಷ್ಟೇ ಕಷ್ಟ ಆದರೂ ಹೋಗಬೇಕು. ಎಲ್ಲಿಗೆ ನಾವು ಹೋಗೋದ್ರಿಂದ ಒಳ್ಳೇದಾಗಲ್ವೋ ಅಲ್ಲಿಗೆ ನಾವು ಎಷ್ಟೇ ಕಷ್ಟ ಆದರೂ ಸಹಿಸ್ಕೊಂಡು ಸುಮ್ಮನೆ ಇರಬೇಕು. ದಿವ್ಯಕ್ಕನ ಮದುವೆಗೋಸ್ಕರ ಸತ್ಯನ ಮನೆಯಿಂದ ಆಚೆ ಕಳಿಸಿದ್ದಾರೆ. ದಿವ್ಯಕ್ಕನ ಮದುವೆ ಒಂದು ಆಗ್ಬಿಟ್ರೆ ಸಾಕು, ತನ್ನ ಜವಾಬ್ದಾರಿ ಎಲ್ಲ ಕಳೆದೋಗುತ್ತೆ ಅಂತ ಅವಳು ಅನ್ಕೊಂಡಿದ್ದಾಳೆ. ಆದ್ರೆ ಇಲ್ಲಿ ದಿವ್ಯಕ್ಕ ಇನ್ಯಾರ್ದೋ ಜೊತೆ ಹಾಡಾಗ್ಲಲ್ಲಿ ಇಬ್ರು ಗಂಡು ಮಕ್ಕಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದೀರಲ್ರೋ. ಯಾಕ್ರೋ ಹೊಡೆದ್ರಿ? ಬಾಮೈದ, ನಿನ್ ಗಲೀಜ್ ಕಣ್ಣಿಂದ ನಮ್ಮ ನೋಡ್ಬೇಡ. ಇದೊಂದು ಸೈಕಾಲಜಿಕಲ್ ಎಕ್ಸ್ಪೆರಿಮೆಂಟ್, ನಿಂಗೆ ಗೊತ್ತಾ? ಎಕ್ಸ್ಪೆರಿಮೆಂಟಾ? ಬರೋ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನ್ನ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದ. ವಾ, ಸೈಕಾಲಜಿಲಿ ಇದೆಲ್ಲ ಮಾಡ್ಬೋದಾ? ಹೌದು ಮತ್ತೆ. ಬಾಮೈದ, ನಾನು ಸೈಕಾಲಜಿ ಓದ್ಬೇಕಿತ್ತು. ಸೈಕಲ್ ಹೊಡ್ಕೊಂಡು ಕಾಲೇಜಿಗೆ ಬಂಕ್ ಹಾಕಿ ಹುಡುಗಿರ ಹಿಂದೆ ಸುತ್ತಾಡೋರಿಗೆ ಸೈಕಾಲಜಿ ಎಲ್ಲಿ ಒಲಿಬೇಕು? ಆಯ್ತು ಬಿಡಪ್ಪ, ತಮ್ಗೆ ಹೊಲ್ದಿದ್ಯಲ್ಲ, ಅದೇನು ಹೇಳ್ತಿರೋ ಹೇಳಿ. ಬ್ರೋ, ಇನ್ನೊಂದ್ಸತಿ ಟ್ರೈ ಮಾಡೋಣ ಪ್ಲೀಸ್. ಹಾಗಾಗಲ್ಲ ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ, ಪ್ಲೀಸ್. ಓಕೆ ಫೈನ್, ಇಫ್ ಯು ಇನ್ಸಿಸ್ಟ್ ಫೈನ್, ವಿಲ್ ಟ್ರೈ ಅಗೇನ್. ಮೊದಲು ಕಂಫರ್ಟಬಲ್ ಆಗಿ ಕೂತ್ಕೋ. ಓಕೆ ಓಕೆ, ಈಗ ಕ್ಲೋಸ್ ಯು ಐಸ್. ಕಣ್ಣು ಮುಚ್ಚಬೇಕಾ? ಯಾ, ವಿಲ್ ಟ್ರೈ ಅ ಡಿಫ್ರೆಂಟ್ ಟೆಕ್ನಿಕ್. ಈ ಕ್ಷಣಕ್ಕೆ ನಿನ್ನ ಮನಸ್ಸಲ್ಲಿ ಏನು ಬರುತ್ತೋ ಅದ್ರ ಬಗ್ಗೆ ಡೀಪಾಗಿ ಥಿಂಕ್ ಮಾಡು. ಈಗ ನಿನ್ನ ಮನಸ್ಸಲ್ಲಿ ಯಾರನ್ನ ತುಂಬ ಪ್ರೀತಿ ಮಾಡ್ತಿದ್ಯೋ ಅವ್ರನ್ನೇ ನೆನಪು ಮಾಡ್ಕೋತಾ ಇದೆಯಾ? ರೈಟ್? ಮಗ ಏನಾಯ್ತು? ಯಾರೋ ಆ ಹುಡುಗ? ಬಾಯ್ಸ್, ದುನಿಯಾ ನಾವು ಅನ್ಕೊಂಡಂಗಿಲ್ಲ, ದಿವ್ಯಕ್ಕನು ನಾವು ಅನ್ಕೊಂಡಂಗಿಲ್ಲ ಕಣ್ರು. ಅಂದ್ರೆ ಒಲಿಂಪಿಕ್ ಗೇಮಲ್ಲಿ ಡಬಲ್ ಗೇಮು ಅಂತ ಏನಾದರೂ ಆಟ ಇದ್ದಿದ್ರೆ ದಿವ್ಯಕ್ಕನ ಗ್ಯಾರಂಟಿ ಗೋಲ್ಡ್ ಮೆಡಲ್ ಬಂದಿರೋದು. ಡಬಲ್ ಗೇಮ ಅಂದ್ರೆ ದಿವ್ಯಕ್ಕ ಯಾರಿಗೂ ಗೊತ್ತಿಲ್ಲಂಗೆ ಇನ್ನೊಂದು ಅಕೌಂಟ್ ಮೇಂಟೈನ್ ಮಾಡ್ತಾವಳ? 100ಕ್ಕೆ 100 ನಿಜ ಮಗ. ಅಲ್ಲಿರೋನು ದಿವ್ಯಕ್ಕನ ಲವ್ವರ್.
ಎಂಗೇಜ್ಮೆಂಟ್ ಒಬ್ಬನ ಜೊತೆ ಎಂಗೇಜ್ ಆಗಿರೋದು ಇನ್ನೊಬ್ಬನ ಜೊತೆನಾ? ಆದರೂ ಆ ಹುಡುಗನ ನಾವೆಲ್ಲೋ ನೋಡಿದ್ದೀನಿ ಅನಿಸ್ತಿದೆ ಕಣೋ. ಆದ್ರೆ ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ ಮಗ. ಅವತ್ ಪಾರ್ಕಲ್ಲಿ ಸಚಿನ್ ಜೊತೆ ಒಬ್ಬ ಹುಡುಗ ಮಾತಾಡ್ತಿದ್ನಲ್ವಾ, ಅವನೇ ಇವನು. ಹೌದಲ್ವಾ? ಆದ್ರೂ ನಮ್ಮ ಅಮೂಲ್ ಬೇಬಿ ಎಷ್ಟು ಒಳ್ಳೆ ಹುಡುಗ. ಅವನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಇಲ್ಲಿ ಯಾವಂತೋ ಜೊತೆ ಓಡಾಡ್ತಿದ್ದಾಳಲ್ಲ. ಓಡಾಡ್ಲಿ ಬಿಡ್ರು, ಅದಕ್ಕೆ ಯಾಕೆ ನಿಮ್ಗೆ ಅಷ್ಟೊಂದು ಫೀಲು? ಅಷ್ಟಕ್ಕೂ ದಿವ್ಯಾಕ ಯಾವ ತಪ್ಪು ಮಾಡ್ತಿಲ್ಲಪ್ಪ. ಏನೋ ಹೇಳ್ತಾ ಇದ್ಯಾ? ಯಾಕೆ ಯಾವಾಗಲೂ ದಿವ್ಯಾಕ್ಕನ ವಿಲನ್ ಆಂಗಲೆಲ್ಲ ನೋಡ್ತೀರಾ? ಬೇರೆ ಆಂಗಲಲ್ಲಿ ಯೋಚನೆ ಮಾಡ್ರಿ. ಬೇರೆ ಆ್ಯಂಗಲ್ ಅಂದ್ರೆ? ದಿವ್ಯಾಕ್ಕ ಈ ಹುಡುಗನ ಮನ್ಸರೇ ಇಷ್ಟಪಟ್ಟಿದ್ದಾಳೆ. ಈ ವಿಚಾರ ಮನೇಲಿ ಹೇಳಕ್ಕೆ ಭಯ ಪಡ್ತಿದ್ದಾಳೆ. ಮನೇಲಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಅಮೂಲ್ ಬೇಬಿನ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ. ಎಂಗೇಜ್ಮೆಂಟ್ ಆಗಿದೆ ಅಂತ ಪ್ರೀತಿಂಗ್ ಕಳ್ಕೊಬೇಕಾ? ಇದೆಲ್ಲ ಲವರ್ಸ್ ಲಾಜಿಕ್ಕು. ಪ್ರೇಮಿಗಳ ಪಾಡು ನಿಮ್ಗೆಲ್ಲ ಅರ್ಥ ಆಗುತ್ತೆ. ಸಿನಿಮಾದಲ್ಲಿ ನೋಡಿದೆ ಅಲ್ವ ಮಗ, ಹಳೆ ಸಿನಿಮಾದ ಕಥೆನೋ ನಮ್ಮ ದಿವ್ಯಾಕ್ಕನ ಕಥೆನೋ ಒಂದೇ ಆಗಿರ್ಬೋದಲ್ವಾ? ಒಂದೇ ಆಗಿರ್ಲಿ ಬಿಡ್ಲಿ, ಆದರೆ ಆಗ್ತಿರೋದಲ್ಲ ಒಳ್ಳೇದಕ್ಕೆ. ಹೇಗಿದ್ರು ನಮ್ಮ ಆಪರೇಷನ್ 2.0 ಪ್ರಕಾರ ಅಮೂಲ್ ಬೇಬಿ ಸತ್ಯ ಒಂದಾಗಬೇಕು. ಕರೆಕ್ಟು. ಅವರಿಬ್ರು ಒಂದಾಗಕ್ಕೆ ಅಡ್ಡ ಇದ್ದಿದೆ ದಿವ್ಯಕ್ಕ. ಅಮೂಲ್ ಬೇಬಿ ಸತ್ಯನ ಜೊತೆ ಮದುವೆ ಆದ್ರೆ ದಿವ್ಯಕ್ಕಂಗೂ ಲಾಸ್ ಆಗಲ್ಲ. ಸತ್ಯ ಆಗ್ಲಿ ಮನೆಯವ್ರಿಗಾಗ್ಲಿ ಯಾರಿಗೂ ಬೇಜಾರಾಗಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಅಂದ್ರೆ ಒಂದು ರೀತಿಲಿ ನಮ್ಮ ಸತ್ಯ ಅಮೂಲ್ ಬೇಬಿ ಲವ್ಗೆ ಲೈನ್ ಕ್ಲಿಯರ್ ಆಯ್ತು. ಸೂಪರ್ ಮಗ. ಈಗ ಇವರಿಬ್ರು ಲವ್ ಸ್ಟೋರಿನೇ ನಮ್ಮ ಆಪರೇಷನ್ಗೆ ಒಂದು ಮೇನ್ ಟೂಲು. ಅದಕ್ಕೆ ನಾವೇನು ಮಾಡಬೇಕು? ಐಡಿಯಾ. ಹಲೋ, ಹೇಳೋ. ಸತ್ಯ, ನೀನ್ ಬಾಬಾ ಆಗವ್ರನ್ನ ನೀನ್ ನೋಡಿಲ್ಲ ಅಲ್ವಾ? ಅವ್ರನ್ನ ನೋಡ್ಬೇಕು ಅಂತ ನಿಂಗೆ ತುಂಬಾ ಆಸೆ ಇದಲ್ವಾ? ಹೌದು. ಯಾಕೆ? ಹಾಗಾದ್ರೆ ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಯಾಕೋ? ನಿನ್ ದಿವ್ಯಕ್ಕನ ಜೊತೆ ಅವ್ರ ಮದ್ವೆ ಆಗೋರು ಇದ್ದಾರೆ. ಹೌದಾ? ನೀನ್ ತಕ್ಷಣ ಬಂದ್ರೆ ಅವ್ರನ್ನ ನೋಡ್ಬೋದು ಸತ್ಯ. ನಾವು ನೋಡ್ತಾ ಇದ್ದೀವಿ. ನೀನು ಈಗಲೇ ಲೊಕೇಶನ್ ಕಳಿಸು, ನಾನು ಬರ್ತೀನಿ. ಹಾ, ಬೇಗ ಬಾ. ಅಪ್ಪ, ಇವತ್ತು ನನಗೆ ಎರಡೆರಡು ಖುಷಿ. ನೋಡಿದ್ಯಾ, ನಾನು ಮಾತಾಡ್ತಿರೋದನ್ನು ಕೇಳಿಸ್ಕೊಳ್ದೆ ಎಷ್ಟು ಇನ್ವಾಲ್ವ್ ಆಗಿ ಪಾನಿಪುರಿ ತಿಂತಿದ್ಯಾ. ಇಂಥ ಖುಷಿ, ಇಂಥ ಟೇಸ್ಟು ಯಾವುದಾದ್ರೂ 5 ಸ್ಟಾರ್ ಹೋಟ್ಲು ಅಥವಾ ದೊಡ್ಡ ರೆಸ್ಟೋರೆಂಟಲ್ಲಿ ಸಿಕ್ತಿತ್ತಾ? ಆಯಿತು, ಇವಾಗ ಬಂದಿದ್ದಾಗಿದೆಯಲ್ಲ, ಇನ್ನೂ ಒಂದು ಪ್ಲೇಟ್ ಹೇಳು. ಅದಕ್ಕೇನಂತೆ, ಒಂದಲ್ದಿದ್ರೆ ಇನ್ನೂ 2 ಪ್ಲೇಟ್ ತಿನ್ನೋದಿದ್ಯಾ? ಎಲ್ಲ ಹುಡುಗಿರ್ನು ಇಂಪ್ರೆಸ್ ಮಾಡೋಕ್ಕಿರೋ ಚೀಪ್ ಆ್ಯಂಡ್ ಬೆಸ್ಟ್ ಚಾಟ್ಸ್ ಇದೆ ತಾನೇ. ದಿವ್ಯಾ, ನೀನು ಈ ರೀತಿ ಪಾನಿಪುರಿ ತಿಂತಿರೋದು, ನಾನು ನಿನಗೆ ತಿನ್ನಿಸ್ತಿರೋದು, ಇದೆಲ್ಲ ಒಂಥರ ಕ್ಯೂಟ್ ಲವ್ ಸ್ಟೋರಿ ಅನ್ಸತ್ತಲ್ವಾ? ಸಾಕು ಬಾಲ. ಯಾಕೆ ದಿವ್ಯಾ, ಪಾನಿಪುರಿ ಸಾಕಾ?
ನಾನು ಹೇಳಿದ್ದು ಪಾನಿಪುರಿಗಲ್ಲ, ನಿನ್ನ ಮಾತಿಗೆ. ನಾನಿಂಥ ಸಿಲ್ಲಿ ವಿಷಯಕ್ಕೆಲ್ಲ ಖುಷಿ ಪಡ್ತೀನಿ ಅಂತ ನೀನು ಅನ್ಕೋಬೇಡ. ನನ್ನ ಖುಷಿ ಏನಿದ್ರು ತುಂಬ ಕಾಸ್ಟ್ಲಿ. ಅದು ಗೊತ್ತಿರೋದೆ. ಅಂದರೆ ನನ್ನ ಖುಷಿಗೆ ತುಂಬ ಬೆಲೆ ಇದೆ ಅಂತ ಅರ್ಥ. ಅಫ್ಕೋರ್ಸ್ ದಿವ್ಯಾ, ನೀನು ಖುಷಿಯಾಗಿ ಇಟ್ಕೊಳ್ಳೋದು ನನ್ನ ಕರ್ತವ್ಯ. ನಿನ್ನ ನಗುಗೆ, ನಿನ್ನ ಖುಷಿಗೆ, ನಿನ್ನ ಸಂತೋಷಕ್ಕೆ ನನ್ನ ಹೃದಯದಲ್ಲಿ ತುಂಬ ಜಾಗ ಇದೆ. ಆದರೆ ನೀನು ಮಾತ್ರ ನನ್ನ ಖುಷಿ, ನನ್ನ ಸಂತೋಷದ ಬಗ್ಗೆ ಯೋಚನೆ ಮಾಡಲ್ಲ ಅಂತೀಯ. ಇತ್ತೀಚೆಗಂತೂ ನೀನು ನನ್ನನ್ನು ಲವ್ ಮಾಡ್ತೀಯೋ ಇಲ್ವೋ ಅಂತ ಅನುಮಾನನೇ ಬಂದ್ಬಿಟ್ಟಿದೆ. ಏನು ಹೇಳ್ತಿದ್ದೆ ನೀನು? ಮತ್ತಿನ್ನೇನು ದಿವ್ಯಾ, ಒಂದೊಂದ್ಸರಿ ಚೆನ್ನಾಗಿ ಮಾತಾಡ್ತೀಯ, ಒಂದೊಂದ್ಸರಿ ಅವಾಯ್ಡ್ ಮಾಡ್ತೀಯ, ಒಂದೊಂದ್ಸರಿ ಮೀಟ್ ಮಾಡ್ತೀಯ, ಒಂದೊಂದ್ಸರಿ ಫೋನೇ ರಿಸೀವ್ ಮಾಡಲ್ಲ. ಅದೆಲ್ಲ ಇರಲಿ, ಲವ್ವರ್ಸ್ ಅಂದಮೇಲೆ ಅಟ್ಲೀಸ್ಟ್ ಹಗ್ಗು, ಕಿಸ್ಸು, ಜೊತೆಲಿ ಸುತ್ತಾಡೋದು, ಬೈಕಲ್ಲಿ ತಪ್ಕೊಂಡು ಓಡಾಡೋದು ಅದೆಲ್ಲ ಇರುತ್ತಲ್ವಾ? ಆದರೆ ನಮ್ಮಿಬ್ಬರ ಮಧ್ಯೆ ಅದು ಯಾವುದೂ ಇಲ್ಲ. ಅದು ಪರವಾಗಿಲ್ಲ, ಇದು ಯಾವುದೂ ಇಲ್ಲ ಅಂದರೂ ನಾನು ಓಕೆ. ಕಡೆ ಪಕ್ಷ ಲವ್ ಯು ಅಂತನಾದರೂ ಹೇಳ್ತೀಯಾ, ಅದನ್ನು ನಾನೇ ಹೇಳಿಸ್ಕೋಬೇಕು. ನಮ್ಮಿಬ್ಬರು ಪ್ರೀತಿ ಶುರುವಾದಾಗ ಲವ್ ಯು, ಮಿಸ್ ಯು ಅಂತ ನಿಮಿಷಕ್ಕೆ 100 ಸರಿನಾದರೂ ಹೇಳ್ತಿದ್ದೆ. ಎಷ್ಟೋ ಸರಿ ನಮ್ಮಿಬ್ಬರ ಮಧ್ಯೆ ಮಾತೇ ಇರ್ತಿರ್ಲಿಲ್ಲ. ಲವ್ ಯು ಅಂತ ಫೋನಲ್ಲೆಲ್ಲ ಹೇಳ್ತಿದ್ದೆ. ಆದರೆ ಈಗ ಒಂದೇ ಒಂದು ಸರಿನಾದರೂ ಆ ಥರ ಮಾತಾಡಿದ್ಯಾ? ನನ್ನ ಬಾಯಿಂದ ಬರಲಿಲ್ಲ ಅಂದ ಮಾತ್ರಕ್ಕೆ ನನ್ನ ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂತಾರ? ಪ್ರೀತಿ ಇದ್ರೂ ಹೇಳಲಿಲ್ಲ ಅಂದರೆ ನನಗೆ ಹೇಗೆ ಗೊತ್ತಾಗುತ್ತೆ ದಿವ್ಯಾ? ನೋಡು, ಶುರುಲಿದ್ದ ಹಾಗೆ ಈಗಲೂ ಇರಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡಬೇಡ. ಶುರುನಲ್ಲಿ ಲವ್ ಕಡಿಮೆ ಇದ್ರೂ ಕ್ರೇಜ್ ಜಾಸ್ತಿ ಇರುತ್ತೆ. ಆದರೆ ಈಗ ಲವ್ವು ಜಾಸ್ತಿ ಆಗಿರುತ್ತೆ, ಕ್ರೇಜು ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಬ್ಬಬ್ಬಾ, ಎಂಥ ಲಾಜಿಕ್ಕು. ಇಷ್ಟಾದರೂ ನಿನಗೆ ನನ್ನ ಪ್ರೀತಿ ಮೇಲೆ ಡೌಟ್ ಇದ್ರೆ ಈಗಲೇ ಹೇಳ್ಬಿಡು. ಈ ರೀತಿ ಡೌಟ್ ಪಡೋ ಬಾಯ್ ಫ್ರೆಂಡು ನನಗೂ ಬೇಕಾಗಬೇಕು. ಬೇಕಾಗಿಲ್ಲ ಅಂದರೆ ಇಷ್ಟು ಚಿಕ್ಕ ವಿಷಯಕ್ಕೆ ನನ್ನಿಂದ ದೂರ ಆಗ್ಬಿಡ್ತೀಯ ದಿವ್ಯಾ? ಹಾಗಿದ್ರೆ ಇನ್ಯಾವ ಥರ ಬಾಯ್ ಫ್ರೆಂಡ್ ಬೇಕು ನಿನಗೆ? ನನ್ನನ್ನೇ ಬೇಡ ಅಂತಿದ್ಯಾ ಅಂದರೆ ನಿನಗೆ ಬೇರೆ ಆಪ್ಷನ್ ಏನಾದರೂ ಸಿಕ್ಕಿದ್ಯಾ? ಮೇಡಮ್, ನಿಮಗೋಸ್ಕರ ಸತ್ಯ. ಏನು ಮತ್ತೆ ಆ ಸತ್ಯ ಬಂದಿದ್ದಾಳ? ಅಲ್ಲ ಮೇಡಮ್, ಮೀಸ್ಟ್ರು ಸತ್ಯನಾರಾಯಣ್ ಬಂದಿದ್ದಾರೆ ಅಂತ ಹೇಳಕ್ಕೆ ಹೋದೆ. ಅವ್ರು ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಇದೆಲ್ಲ ಡಿಪ್ರೆಷನ್ ಸಿಂಪ್ಟಮ್ಸ್. ಈ ವಿಯರ್ಡ್ ಬಿಹೇವಿಯರಿಂದ ಇವರೇ ಅಪಾಯ ಮಾಡ್ಕೋಬೋದು, ಅಥವಾ ಆ ವ್ಯಕ್ತಿಗೂ ಅಪಾಯ ಮಾಡ್ಬೋದು. ತಲೆಯಿಂದ ಅವಳನ್ನು ತೆಗೆದುಹಾಕಬೇಕು ಅಂದ್ಕೊಂಡ್ರೆ ಒಂದಲ್ಲ ಒಂದು ಕಾರಣಕ್ಕೆ ಒಬ್ಬರಲ್ಲ ಒಬ್ಬರು ಕೆದಕಿ ಅವಳ ಹೆಸರನ್ನ ನೆನಪು ಮಾಡ್ತಾನೇ ಇದ್ದಾರೆ. ಅವಳು ನನ್ನ ತಲೆಯಿಂದ ತೊಲಗಬೇಕು ಅಂದರೆ ಈ ಭೂಮಿಯಿಂದನೇ ಅವಳನ್ನು ತೊಲಗಿಸ್ಬೇಕು. ಆದರೆ ಆ ದೊಡ್ಡವರು ಅವಳನ್ನ ಈಗಲೇ ಮುಗಿಸ್ಬಾರ್ದು ಅನ್ನೋ ಥರ ಮಾತಾಡಿ ನನ್ನನ್ನೇ ಹೆದರಿಸಿ ಹೋಗ್ತಾರೆ. ಹಾಗಂತ ಇಷ್ಟೆಲ್ಲ ಆದಮೇಲೂ ಅವಳನ್ನು ಬಿಟ್ಕೊಂಡ್ರೆ ಫೀಲ್ಡಲ್ಲಿ ನನಗೆ ಮರ್ಯಾದೆನೇ ಉಳಿಯಲ್ಲ. ಇಲ್ಲ, ನನ್ನ ಚಾಲಾಕಿತನ ಇನ್ನೂ ಚುರುಕಾಗಬೇಕು.
ದೊಡ್ಡವ್ರಿಗೆ ಸಣ್ಣ ಅನುಮಾನನೂ ಬರದೇ ಇರೋ ಥರ ಅವಳನ್ನು ಸಮಾಧಿ ಮಾಡಿ ಆ ವಿಷಯನೇ ಮುಚ್ಚಾಕಬೇಕು. ಮೇಡಮ್ ಹೋಗೋಣವಾ? ಶ್ರೀ ಸತ್ಯನಾರಾಯಣ್, ನಾಳೆಯಿಂದ ನಿಮ್ಮ ಹೆಸರನ್ನ ಬದಲಾಯಿಸ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಸತ್ಯ ಅನ್ನೋ ಪದ ಇರಬಾರ್ದು. ನಾನು ಹೇಳಿದ್ದು ನಿಮಗೆ ಚೆನ್ನಾಗಿ ಕೇಳಿಸ್ತು ಅಂತ ನನಗೆ ಗೊತ್ತು. ಹೇಳ್ದಷ್ಟು ಮಾಡು. ನಿನ್ನ ಮನಸ್ಸಲ್ಲಿರೋರ ಬಗ್ಗೆ ನಿನಗೆ ಎಷ್ಟೇ ಇಷ್ಟ ಇದ್ದರೂ ಆ ಇಷ್ಟದಲ್ಲಿ ಒಂದು ಕಷ್ಟ ಇದೆ ಅನಿಸ್ತಾ ಇದೆ. ಅವ್ರ ಬಗ್ಗೆ ನಿಂಗೆ ಏನೇ ಒಳ್ಳೆ ಫೀಲಿಂಗ್ ಇದ್ದರೂ ಏನೋ ಒಂದು ಕನ್ಫ್ಯೂಷನ್ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ಗುಡ್. ಆ ಕನ್ಫ್ಯೂಷನ್ ಹೆಚ್ಚಾದಷ್ಟು ಅವ್ರು ನಿನ್ನ ಕಣ್ಣು ಮುಂದೆ ಬರ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಇದೆ, ಈ ಫೀಲಿಂಗನ್ನೇ ಇನ್ಫ್ಯಾಕ್ಚುಯೇಷನ್ ಅಂತೀವಿ. ಎಕ್ಸಾಕ್ಟ್ಲಿ. ನೋ 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 ನೋ, ದಟ್ಸ್ ನಾಟ್ ವಾಟ್ ಐ ಮೀನ್. ಹಾಗಿದ್ರೆ ಇದು ಇನ್ಫ್ಯಾಕ್ಚುಯೇಷನ್ ಅಂತ ಹೇಳ್ತೀಯ ಬ್ರೋ? ಅಬ್ಸಲ್ಯೂಟ್ಲಿ ಬ್ರೋ. ಇಲ್ಲ ಬಾಮೇದ, ಅದೇನು ಹೇಳ್ತೀಯ ಕನ್ನಡದಲ್ಲಿ ಹೇಳಿದ್ರೆ ನನಗೂ ಅರ್ಥ ಆಗುತ್ತೆ. ಈ ಇಂಜೆಕ್ಷನ್ನು ಪ್ಯಾಸನ್ನು ಅರ್ಥ ಆಗಲ್ಲ. ಸುಮ್ಮನೆ ಕಾರ್ತಿಕ್ ಬಿಡೋ. ಈ ಕಿಂದ್ರಿನ ಕೋಣಗಳ ಮುಂದೆ ಬಾರ್ಸಕ್ಕೆ ಹೋಗ್ಬಾರ್ದು. ಪ್ರಾಣಿಗಳಿಗೆ ಎಲ್ಲ ಅರ್ಥ ಆಗುತ್ತೆ ಹೇಳು. ಕರೆಕ್ಟ್ ಬಾವ, ಕರೆಕ್ಟಾಗಿ ಹೇಳಿದೆ. ಅಂದರೆ ನಾನು ಕೋಣನ ನಾನು ಹಾಗೆ ಹೇಳಿಲ್ಲ. ಅಂದರೆ ನಿನ್ನ ಮುಂದೆ ಕಿಂದ್ರಿ ಬಾರಿಸಿದ್ರು ನಿಂಗೆ ಅರ್ಥ ಆಗಲ್ಲ ಅಂದೆ. ಹಂಗೆ. ಆಯ್ತಾಯ್ತು, ಭಾಳ ಮೆರಿತಿದ್ಯಾ ಅಲ್ವಾ? ಚಾನ್ಸ್ ಸಿಕ್ತಾಗೆಲ್ಲ ಕಾಲೆಳೆದು ಮೂಳೆಲ್ಲಿ ಕೂರಿಸ್ತಿದ್ಯಲ್ಲ. ಇರಲಿ, ಚಾನ್ಸ್ ನಮಗೂ ಸಿಗುತ್ತೆ. ಆಗ ಕಾಲೆಳೆಯೋದೆಲ್ಲ ಕಲ್ಲು ಹೊಡಿತೀನಿ. ನಿನ್ನ ಹೆಂಗಿದ್ರು ಆ ಅಕ್ಕ ಬಣ್ಣ ಹತ್ರ ತೆಗೆದಾಕ್ತಿದ್ದೀನಲ್ಲ, ಆಗ ಗೊತ್ತಾಗುತ್ತೆ. ನೋಡು ಕಾರ್ತಿಕ್, ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅವ್ರ ಬಗ್ಗೆ ನಿನಗೆ ಕ್ಲಾರಿಟಿ ಇಲ್ಲ ಅನಿಸುತ್ತೆ. ಎಲ್ಲ ಬ್ಲರ್ ಆಗಿದೆ. ಆದರೂ ನೀನು ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿದ್ಯಾ ಅಂದಮೇಲೆ ಅವ್ರು ಯಾರಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನಗೆ. ಯಾರು ಕಾರ್ತಿಕ್?
ನಿನ್ನ ಅಷ್ಟೊಂದು ಡಿಸ್ಟರ್ಬ್ ಮಾಡಿರೋದು? ಮತ್ತಿನ್ಯಾರು? ದಿವ್ಯಾ ಅಲ್ಲ